ಮಾನ್ಯ ವಿರೋಧ ಪಕ್ಷದ ನಾಯಕರು, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ವ್ಯತ್ಯಾಸ ಆಗಿರುವಂತದ್ದು, ಏರುಪೇರಾಗಿರುವಂತ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ನಿಮ್ಮ ಗಮನವನ್ನ ಸೆಳೆದಿದ್ದಾರೆ. ನಾನು ಬಹಳ ವಿವರಕ್ಕೆ ಹೋಗೋದಿಲ್ಲ. ನೀವು ನನಗೆ ಸಮಯ ಕೊಟ್ಟಿದ್ದಕ್ಕೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮಾನ್ಯ ಅಧ್ಯಕ್ಷ, ಗೃಹ ಸಚಿವರನ್ನ ಕರೆಸೋದು ಒಳ್ಳೇದು. ನೀವು ಗೃಹ ಸಚಿವರನ್ನ ಬರ್ಲಿ. ಮಾನ್ಯ ಅಧ್ಯಕ್ಷ, ಕಳೆದ ಅಧಿವೇಶನ ಪ್ರಾರಂಭ ಆದ ನಂತರ ಅಥವಾ ಅಧಿವೇಶನ ಪ್ರಾರಂಭ ಆಗೋದಕ್ಕೆ 3-4 ತಿಂಗಳ ಮುಂಚೆ ಕರ್ನಾಟಕದಲ್ಲಿ ಆಗಿರುವಂತಹ ಹತ್ತಾರು ಬೆಳವಣಿಗೆಗಳು ಹತ್ತಾರು ಬೆಳವಣಿಗೆಗಳು ರಾಜ್ಯದ ಘನತೆಯ ದೃಷ್ಟಿಯಿಂದ ಬಹಳ ಆತಂಕದ ಸಂಗತಿಗಳು ಈ ರಾಜ್ಯದಲ್ಲಿ ನಡೆದಿದೆ. ನಾನು ಎಲ್ಲ ಘಟನೆಗಳನ್ನ ವಿವರಣೆ ಮಾಡಲಿಕ್ಕೆ ಹೋಗೋದಿಲ್ಲ. ಹತ್ತಾರು ಘಟನೆಗಳಿದೆ, ಸಮಯದ ಅವಕಾಶ ಇಲ್ಲ ಕಾರಣಕ್ಕೆ ನಾನು ವಿವರಗಳಿಗೆ ಹೋಗೋದಿಲ್ಲ. ಆದ್ರೆ ರಾಜ್ಯದಲ್ಲಿ ಗೃಹ ಇಲಾಖೆ ಕೆಲಸ ಮಾಡ್ತಾ ಇದೆಯಾ? ರಾಜ್ಯದಲ್ಲಿ ಒಬ್ಬ ಗೃಹ ಸಚಿವರು ಈ ಎಲ್ಲ ಸಂಗತಿಗಳನ್ನ ಅರ್ಥ ಮಾಡ್ಕೊಳ್ತಾ ಇದ್ದಾರಾ? ಈ ಎಲ್ಲ ಸಂಗತಿಗಳು ಅನುಮಾನ ಮೂಡುವಷ್ಟರ ಮಟ್ಟಿಗೆ ಬೇರೆ ಬೇರೆ ರೀತಿಯಾದ ಘಟನೆಗಳು ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇವತ್ತು ನಡೀತಾ ಇದೆ. ನನಗೆ ಅನುಮಾನಗಳು ಹುಟ್ಟಿಸುವಂತದ್ದು, ಇಷ್ಟೆಲ್ಲ ಘಟನೆಗಳು ನಡೆದಾಗ ಪೊಲೀಸರ ದಕ್ಷತೆ ಕಡಿಮೆ ಆಗಿದೆ ಅಂತ ನಾನು ಆರೋಪ ಮಾಡ್ಲಾ, ಅಥವಾ ಗೃಹ ಇಲಾಖೆ ಗೃಹ ಸಚಿವರ ಒಟ್ಟು ಇಲಾಖೆನಲ್ಲಿ ಇನ್ಯಾರ್ದಾದ್ರೂ ಹಸ್ತಕ್ಷೇಪ ನಡೀತಾ ಇದೆಯಾ? ಆ ಕಾರಣಕ್ಕೆ ಅವರಿಗೆ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ವಾ? ಪೊಲೀಸರಿಗಿಂತ ಅಪರಾಧಿಗಳೇ ಮೇಲ್ಗೈ ಆಗ್ಬಿಟ್ಟಿದಾರ ಅನ್ನುವಷ್ಟರ ಮಟ್ಟಿಗೆ ಅನುಮಾನಗಳು ನಿರ್ಮಾಣ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಪೊಲೀಸರಿಗಿಂತ ಅಪರಾಧಿಗಳು ಮೇಲ್ಗೈ ಸಾಧಿಸ್ಬಿಟ್ಟಿದಾರ, ಅಥವಾ ಅಪರಾಧಿಗಳು ಮತ್ತು ಪೊಲೀಸರು ಒಂದೇ ದೋಣಿಯಲ್ಲಿ ಈ ಸರ್ಕಾರ ಬಂದ ನಂತರ ಓಡಾಟ ಮಾಡ್ತಾ ಇದ್ದಾರ? ಈ ರೀತಿಯಾದಂತ ಬೇರೆ ಬೇರೆ ರೀತಿಯಾದಂತ ಪ್ರಶ್ನೆಗಳು ಇವತ್ತು ಉದ್ಭವ ಆಗ್ಲಿಕ್ಕೆ ಪ್ರಾರಂಭ ಆಗಿದೆ. ನಾನು ತುಂಬಾ ಘಟನೆಗಳಿಗೆ ವಿವರಗಳಿಗೆ ಹೋಗೋದಿಲ್ಲ. ಗೃಹ ಇಲಾಖೆ ಅಪರಾಧಿಗಳಿಗೆ ಜನಸ್ನೇಹಿ ಆಗ್ಬಿಟ್ಟಿದೆ ಎನ್ನುವಷ್ಟರ ಮಟ್ಟಿಗೆ ಇವತ್ತು ಪೊಲೀಸ್ ಇಲಾಖೆಯ ವರ್ತನೆಗಳು, ಗೃಹ ಇಲಾಖೆಯ ವರ್ತನೆಗಳು ನಡೀತಾ ಇದೆ. ಮಾನ್ಯ ವಿರೋಧ ಪಕ್ಷದ ನಾಯಕರು ನಿನ್ನೆ ಉಲ್ಲೇಖ ಮಾಡಿದ್ರು, ಹಂಪೆಯಲ್ಲಿ ವಿದೇಶಿ ಮಹಿಳೆಯ ಮೇಲೆ ಆದಂತ ಅತ್ಯಾಚಾರದ ಪ್ರಕರಣ. ಬಹುಶಃ ಇದೊಂದು ಸಣ್ಣ ಘಟನೆ ಅಥವಾ ಇನ್ಯಾವುದೋ ಒಬ್ರು ಅತ್ಯಾಚಾರ ಆಗಿದೆ, 4 ಜನರನ್ನು ಬಂಧನ ಮಾಡಿಬಿಟ್ಟಿದೀವಿ, ಆಗ ಅಷ್ಟರ ಮಟ್ಟಿಗೆ ಪೊಲೀಸರ ಹೆಗ್ಗಳಿಕೆ ಅಂತ ನಾನು ಅನ್ಕೊಳ್ಳೋದಿಲ್ಲ. ಪ್ರವಾಸೋದ್ಯಮದ ದೃಷ್ಟಿಯಿಂದ ಹಂಪೆ ಯುನೆಸ್ಕೋದ ಪಾರಂಪರಿಕ ಸೇರಿಸಿಕೊಂಡು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಂಪೆ ಪ್ರಸಿದ್ಧಿ ಆಗಿರೋದನ್ನ ನಾವು ಕಂಡಿದ್ದೇವೆ. ಇಂಥ ಪ್ರದೇಶದಲ್ಲಿ ಒಂದು ವಿದೇಶಿ ಮಹಿಳೆಯ ಮೇಲೆ ಅತ್ಯಾಚಾರ ಆದ್ರೆ ಕರ್ನಾಟಕದ ಘನತೆ ಯಾವ ಹಂತಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇದೆ? ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇದೆ? ಯಾಕೆ ಇದನ್ನ ಗೃಹ ಇಲಾಖೆ ಸಮರ್ಥವಾಗಿ ನಿಭಾಯಿಸೋದ್ರಲ್ಲಿ ವಿಫಲ ಆಗಿದೆ ಅನ್ನುವಂಥದ್ದು ಇವತ್ತು ಅನುಮಾನಗಳನ್ನು ಮೂಡಿಸ್ತಾ ಇದೆ. ಮಾನ್ಯ ಅಧ್ಯಕ್ಷರೇ, ನನಗೆ ಆಶ್ಚರ್ಯ ಆಗೋದು ಗೃಹ ಇಲಾಖೆಯ ಯೋಚನಾ ಲಹರಿಯ ಬಗ್ಗೆ. ಕಳೆದ 2 ತಿಂಗಳ ಕೆಳಗಡೆ ಬಹುಶಃ ಬೆಂಗಳೂರಿನಲ್ಲಿ ಒಂದು ಗೋವಿನ ಕೆಚ್ಚಲನ್ನ ಕೊಯ್ದ್ರು. ಇಡೀ ರಾಜ್ಯದಲ್ಲಿ ಒಂದು ದಿನ ಬಹಳ ದೊಡ್ಡ ಪ್ರಮಾಣದಲ್ಲಿ ಸುದ್ದಿ ಆಯಿತು. ಗೋವಿನ ಕೆಚ್ಚಲನ್ನ ಅಮಾನುಷವಾಗಿ ಗೋವನ್ನ ಕಡಿತಾರೆ, ಗೋವನ್ನ ಅಕ್ರಮವಾಗಿ ಸಾಗಾಣಿಕೆ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಹೋರಾಟಗಳು ಇವೆಲ್ಲವೂ ನಡೀತಾ ಇದೆ. ಈ ಸರ್ಕಾರ ಇದನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಗೋವನ್ನ ಪೂಜೆ ಮಾಡುವಂತ ಬಂಧುಗಳಿಗೆ ನೋವಾಗಿದೆ ಅನ್ನೋದನ್ನ ಈ ಸರ್ಕಾರ ಸ್ಪಂದಿಸುತ್ತೆ ಅಂತ ನಾವು ಅರ್ಥ ಮಾಡ್ಕೊಂಡಿದ್ವಿ. ಬಹಳ ಆಶ್ಚರ್ಯ, ಇದನ್ನ ಬಹಳ 2 ದಿನದಲ್ಲಿ ಈ ಸರ್ಕಾರ ಮುಗಿಸ್ಬಿಡ್ತು. ಯಾರೋ ಒಬ್ಬರನ್ನ ಅರೆಸ್ಟ್ ಮಾಡ್ತಾರೆ, ಅರೆಸ್ಟ್ ಮಾಡಿ ಅವನನ್ನು ಹುಚ್ಚ ಅಂತ ಕರೀತಾರೆ, ಅವನಿಗೆ ಮಾನಸಿಕವಾಗಿ ಸರಿ ಇರಲಿಲ್ಲ, ಅದಕ್ಕೆ ಅವನು ಹಂಗ್ ಮಾಡ್ದ ಅಂತೇಳಿ ಕೈ ತೊಳ್ಕೊಂಡ್ಬಿಡುತ್ತೆ. ಅಂದ್ರೆ ಯಾವ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಆಯ್ತೋ ಆಗ ಅಪರಾಧಿಯನ್ನ ಮಾನಸಿಕ ಹುಚ್ಚ ಅಂತೇಳಿ ಸರ್ಕಾರ ಪರಿಗಣನೆ ಮಾಡೋದ್ರ ಮುಖಾಂತರ ಈ ಪ್ರಕರಣವನ್ನ ಬಹಳ ಲಘುವಾಗಿ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಸರ್ಕಾರ ಇವತ್ತು ಮಾಡ್ತಾ ಇರುವಂತದ್ದು ಸರಿಯಲ್ಲ ಅಂತ ನಾನು ಅನ್ಕೊಳ್ತೇನೆ.